ಅಡ ಇಟ್ಟು ವಿಜಯ ಬ್ಯಾಂಕ್ನಲ್ಲಿ ಸಾಲ ತಗೊಂಡು ಬಂದು ಸಕ್ಕರೆ ಕಾರ್ಖಾನೆಗೆ ಹಾಕಿ ಸಕ್ಕರೆ ಕಾರ್ಖಾನೆ ನಡೆಸಿದ್ದಾರೆ. ಎಲ್ಲರೂ ಯಾವ ರಾಜಕಾರಣಿನೂ ಈ ತರದ ಒಂದು ರಿಸ್ಕ್ ತಗೊಳ್ಳಲ್ಲ ಅನ್ಕೊಂಡಿದ್ದೀನಿ. ಹೆಗಡೆ ಅಂತ ಹೇಳುವಂತದ್ದು ಒಬ್ಬ ವ್ಯಕ್ತಿ ಅಂತ ನನಗೆ ಅನಿಸುವುದಿಲ್ಲ. ಅದೊಂದು ಸಂಪೂರ್ಣವಾಗಿರ್ತಕ್ಕಂಥ ಶಕ್ತಿ. ಅನಾಥಾಶ್ರಮದಲ್ಲಿರುವ ಮಕ್ಕಳು, ಅನಾಥ ಮಕ್ಕಳಿಗೆ ಅವರು 100% ಮೀಸಲಾತಿಯನ್ನ ಶಿಫಾರಸು ಮಾಡ್ತಾರೆ. ನನ್ನ ಹೆಸರು ಶಶಿಧರ್ ಶೆಟ್ಟಿ. ನಾನು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ ಹಾಗೂ ಕೈಗಾರಿಕೋದ್ಯಮಿ ಆಗಿದ್ದೇನೆ. ನಾನು ಜಯಪ್ರಕಾಶ್ ಹೆಗ್ಡೆ ಅವರು, ನಾನು CA ಪ್ರಾಕ್ಟೀಸ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ 1992ನಲ್ಲಿ ನನಗೆ ಪರಿಚಯ ಆಯಿತು. ಅವರ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದರೊಂದಿಗೆ ಅವ್ರ ಪರಿಚಯ ಆಯಿತು. ಆಮೇಲೆ ಅವರ ಏನು ಗುಣ ಏನಿದೆ, ಆ ಸರಳ ಒಂದು ಸಜ್ಜನಿಕೆ ಗುಣ, ಆ ಥರ ನಾವು ರಾಜಕಾರಣಿಗಳು ಇರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅಲ್ಲಿವರೆಗೆ. ಜಯಪ್ರಕಾಶ್ ಅವ್ರನ್ನ ನೋಡುವವರೆಗೆ ರಾಜಕಾರಣಿಗಳ ಬಗ್ಗೆ ನಮಗೆ ಅವರು ಸ್ವಲ್ಪ ಹೈಫೈ ಇರ್ತಾರೆ, ಅವರು ನಮ್ಮನ್ನು ಹತ್ರ ಸೇರಿಸಲ್ಲ, ಆ ಥರದ್ದೆಲ್ಲ ಭಾವನೆಗಳಿದ್ದು. ಯಾವಾಗ ಅವರ ಒಂದು ಪರಿಚಯ ಆಯಿತು, ಆಮೇಲೆ ನಮಗೆ ಈ ಥರನೂ ಒಬ್ಬರು ರಾಜಕಾರಣಿ ಇರ್ತಾರ ಅನ್ನೋ ಥರ ನಮ್ಮ ಒಂದು ಕ್ಲೋಸ್ನೆಸ್ ಆವತ್ತಿಂದ 92ಇಂದ ಇವತ್ತಿನವರೆಗೂ ನಮ್ಮ ಅದೇ ರೀತಿಯ ಒಂದು ಆ ಫ್ರೆಂಡ್ಶಿಪ್ ಬೆಳ್ಕೊಂಡು ಬಂದಿದೆ. ಜಯಪ್ರಕಾಶ್ ಹೆಗ್ಡೆ ಬಗ್ಗೆ ಯಾರಾದರೂ ಏನಾದರೂ ಕೆಟ್ಟದ್ದು ಮಾತಾಡಿದ್ರು ಕೂಡ ನಮಗೆ ಯಾರು ಬೈದರೂ ಬೇಜಾರಾಗಲ್ಲ. ಅವ್ರ ಬಗ್ಗೆ ಯಾರು ಏನು ಹೇಳಿದ್ರು ಕೂಡ ಅಷ್ಟೊಂದು ಬೇಜಾರಾಗುತ್ತೆ. ಅಯ್ಯೋ ಇವ್ರಿಗೂ ಹಾಗೆ ಹೇಳ್ತಾರ ಜನ ಅನಿಸುತ್ತೆ. ಇತ್ತೀಚೆಗೆ ನಾನು ನೋಡ್ತಿದ್ದೆ ಪೇಪರ್ನಲ್ಲಿ ಆ ಇನ್ಕಮ್ ಟ್ಯಾಕ್ಸ್ದು ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ಎಲ್ಲ ನಾವು ಎಲೆಕ್ಷನ್ ಕಮಿಷನ್ಗೆ ಫೈಲ್ ಮಾಡ್ತೇವೆ ಪ್ರತಿ ವರ್ಷ. ಅಷ್ಟು ಕೋಟಿ ಆಸ್ತಿ ಹೇಗೆ ಮಾಡಿದ್ರು ಪ್ರಾಮಾಣಿಕರು ಅಂತ ಹೇಳ್ತಾರೆ. ನಾನು ಇಲ್ಲಿ ಆ ಜನರಿಗೂ ಒಂದು ಕ್ಲಾರಿಫೈ ಮಾಡೋಕ್ಕೆ ಈ ಒಂದು ಅವಕಾಶವನ್ನು ಉಪಯೋಗಿಸ್ಬೇಕಂತಿದ್ದೀನಿ. ನಾವು ಎಲೆಕ್ಷನ್ ಕಮಿಷನ್ನಿಗೆ ಕೊಡೋದು ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ. ಜಯಪ್ರಕಾಶ್ ಹೆಗ್ಡೆ ಅವರು ಮಿನಿಸ್ಟರ್ ಆಗಿದ್ದಾಗ ಒಂದು ಏನು ಕೋಟಾ ಇರುತ್ತೆ, ಮಿನಿಸ್ಟರ್ ಕೋಟಾದಲ್ಲಿ ಒಂದು ಸೈಟ್ ತೊಗೊಂಡು ಅದರಲ್ಲಿ ಒಂದು ಮನೆ ಕಟ್ಟಿದ್ದು ಬಿಟ್ಟರೆ, ಇತ್ತೀಚೆಗೇನೋ ಒಂದು 7 ಲಕ್ಷದ್ದೇನೋ ಒಂದು ಪ್ರಾಪರ್ಟಿ ತೊಗೊಂಡಿದ್ದು ಬಿಟ್ಟರೆ ಇನ್ಯಾವುದೇ ಪ್ರಾಪರ್ಟಿ, ಅವರ ಎಲ್ಲ ಪ್ರಾಪರ್ಟಿಗಳು ಕೂಡ ಅವರು ರಾಜಕೀಯಕ್ಕೆ ಬರುವ ಮೊದಲಿದ್ದು ಅವರ ಏನ್ಸೆಸ್ಟರ್ ಪ್ರಾಪರ್ಟಿ ಅಥವಾ ಅವ್ರ ತಂದೆಯವರಿಂದ ಬಂದದ್ದು ಬಿಟ್ಟರೆ ಇವರು ಏನನ್ನೂ ಮಾಡಿಲ್ಲ. ಆ್ಯಕ್ಚುಲಿ ಅವರ ಇನ್ಕಮ್ಮು, ಅವ್ರು ದುಡ್ದಿದ್ದ ಹಣಕ್ಕೆ ಎಷ್ಟು ಮಾಡ್ಬೋದಾಗಿತ್ತು. ಅವರು ಎಲ್ಲವನ್ನು ದುಡ್ದಿದ್ದೆಲ್ಲವನ್ನು ಕೂಡ ಅವರ ಕ್ಷೇತ್ರದ ಜನರಿಗೆ ಖರ್ಚು ಮಾಡ್ತಾ ಬರ್ತಾರೆ, ಹೇಳ್ಕೊಳ್ಳೋದಿಲ್ಲ ಅವರು. ಹಾಗಾಗಿ ಜನರಿಗೆ ಗೊತ್ತಾಗೋದಿಲ್ಲ. ನನಗೆ ಲಾಸ್ಟ್ ಟೈಮ್ ಕೋವಿಡ್ ಟೈಮಲ್ಲಿ ಈಗಲೂ ನೆನಪಾಗ್ತಿದೆ. ಕೋವಿಡ್ ಟೈಮಲ್ಲಿ ನಮಗೆ ಲಾಕ್ಡೌನ್ ಇತ್ತು, ಹೊರಗಡೆ ಹೋಗ್ಲಿಕ್ಕಾಗಲ್ಲ. ಅವರಿಗೆ ಚಿಕ್ಕಮಗಳೂರಿನ DC ಆಫೀಸಿಂದ ಹೆಗ್ಡೆ ಅವರೇ, ನಮಗೆ ಗೌರ್ಮೆಂಟಿಂದ ಒಂದು 25 ಆಕ್ಸಿಜನ್ ಸಿಲಿಂಡರ್ ಕೊಡ್ತಾರೆ, ಯಾವ ಕಾರಣಕ್ಕೂ ಅದು ಸಾಕಾಗಲ್ಲ, ಏನಾದರೂ ಸ್ವಲ್ಪ ಅರೇಂಜ್ ಮಾಡಿಕೊಡ್ತೀರಾ ಅಂತ ಕೇಳಿದರು. ಅವ್ರು ಇಮಿಡಿಯೇಟ್ ನನಗೆ ಫೋನ್ ಮಾಡಿದರು, ನಿಮ್ಮ ಇಂಡಸ್ಟ್ರಿಯಲ್ ಸಪ್ಲೈಸ್ ಎಲ್ಲ ಇದ್ದಾರಲ್ಲ, ನನಗೇನಾದರೂ ಮಾಡಿಕೊಡ್ಲಿಕ್ಕಾಗತ್ತಾ ನೋಡಿ ಅಂಥೇಳಿ. ನಾವು ಇಡೀ ದಿನ ಅವಾಗ ತಿರುಗಲಿಕ್ಕಿಲ್ಲ. ಇವ್ರು ಫೋನ್ ಮಾಡಿದ ಮೇಲೆ ನಾವು ಓಡಾಡಿ ಎಲ್ಲ ಸಿಲಿಂಡ್ರ್ ಹುಡುಕಿ, ಕೆಲವೊಂದು ನನಗೆ ಈಗಲೂ ನೆನಪಿದೆ, ಒಂದು ಸಿಲಿಂಡ್ರಿಗೆ 20,000 ರೂಪಾಯಿ 25,000 ರೂಪಾಯಿ ಕೊಟ್ಟಿದ್ದೀವಿ. ಆಮೇಲೆ ಗೌರ್ಮೆಂಟ್ನ ಸಿಲಿಂಡರ್ಗಳ ಜೊತೆ ನಾವು ಸಿಲಿಂಡರ್ ಕಳಿಸ್ತೀವಿ. ನಾನು ಆವಾಗ ಅವ್ರಿಗೆ ಹೇಳಿದೆ, ಸರ್ ನಾವು ಇಷ್ಟೆಲ್ಲ ಮಾಡ್ತೀವಿ, ಯಾರಿಗೂ ಗೊತ್ತಾಗಲ್ಲ, ಸ್ವಲ್ಪ ಅದನ್ನು ಯಾಕೆ ಪ್ರಚಾರ ಕೊಡಬಾರ್ದು ಅಂತ ಕೇಳಿದ್ಕೆ ಒಂದು ಮಾತು ಹೇಳಿದ್ರು ಅವರು, ಈಗ ಅರ್ಜೆಂಟಿಗೆ ನಾನು ಹೆಲ್ಪ್ ಮಾಡಿದ್ದೀನಿ ಅಂತೇಳಿ ಪ್ರಚಾರ ಕೊಡ್ತಾ ಹೋದರೆ ಇನ್ನೊಂದು ಕಡೆ ಇನ್ನೊಂದಷ್ಟು ಸಿಲಿಂಡರ್ ಬೇಕಂದ್ರೆ ಎಲ್ಲಿಂದ ತರೋದು, ಸಿಗ್ತಿಲ್ವಲ್ಲ, ಇರಲಿ ಅವರು DC ಕೇಳಿದಾಗ ನಾನು ಏನಾದರೂ ಮಾಡ್ಬೇಕಾದ್ ಮಾಡಿದ್ದೇನೆ ಅಂದರು. ಈ ಥರ ರಾಜಕಾರಣಿಗಳಿರಲ್ಲ. ನಾನು ನೋಡಿದ್ದೀನಿ, ₹1 ಖರ್ಚು ಮಾಡಿದ್ರೆ ಅದಕ್ಕೆ 10 ರೂಪಾಯಿ ಪ್ರಚಾರ ತಗೊಳ್ಳುವವರೇ ಜಾಸ್ತಿ ಇರುವಂಥ ಸಂದರ್ಭದಲ್ಲಿ ಇಂಥ ಒಬ್ಬ ರಾಜಕಾರಣಿನ ನಾವು ನೋಡಿದ್ದೆ ಅಪರೂಪ. ನಾವು ಅವ್ರ ಜೊತೆಗಿದ್ದಾಗ ನೋಡ್ತೀವಿ, ನಾವು ರಾತ್ರಿ 10 ಗಂಟೆ ಆದರೂ ಫೋನ್ ಕಾಲ್ ಬರ್ತಾ ಇರುತ್ತೆ, ಯಾರು ಬಂದ್ರೂ ಫೋನ್ ಎತ್ತಾರೆ. ಕೆಲವು ಕಾಲ್ಗಳು ಸುಮ್ಮನೆ ಹೆಗ್ಡೆಯವರು ಹೇಗಿದ್ದೀರಾ ಅಂತ ಕೇಳೋರು ಫೋನ್ ಕೂಡ ಬರುತ್ತೆ. ಮತ್ತು ಸಣ್ಣ ಸಮಸ್ಯೆಗಳು, ಪಂಚಾಯತ್ ಲೆವೆಲಲ್ಲಿ ಆಗೋ ಸಮಸ್ಯೆಗೂ ಕೂಡ ಜಯಪ್ರಕಾಶ್ ಹೆಗ್ಡೆ ಫೋನ್ ಮಾಡೋ ಅಂಥ ಒಂದು ಪರಿಪಾಠ ಇಡೀ ಕ್ಷೇತ್ರದಲ್ಲಿದೆ. ಗೆಲ್ಲಿ ಸೋಲ್ಲಿ ನಮಗೆಲ್ಲರೂ ಏನು ಮಾಡ್ತೀವಿ ನಾವು ಅಂದರೆ, ಏನಾದರೂ ಸರ್ಕಾರದಿಂದ ನಮ್ಗೆ ಸಮಸ್ಯೆ ಆದಾಗ ಅಥವಾ ಯಾವುದೇ ಒಂದು ಕೆಲಸ ಆಗ್ಬೇಕಂದಾಗ ನಾವು ಏನು ಮಾಡ್ತೇವೆ, ಫಸ್ಟ್ ಹೆಗ್ಡೆ ಅವ್ರಿಗೆ ಫೋನ್ ಮಾಡ್ತೇವೆ. ಅವರು ಫೋನ್ ಮಾಡಿ ಅದನ್ನ ಫಾಲೋಅಪ್ ಮಾಡಿ ಅದು ಏನಾಯಿತು ಕೆಲಸ ಆಗುವವರಿಗೆ ಬಿಡೋದಿಲ್ಲ. ಈ ಥರ ರಾಜಕಾರಣಿಗಳು ಸಂಸತ್ನಲ್ಲಿ ಇದ್ದರೆ ಮಾತ್ರ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ. ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ, 28 ಜನ MP ಗಳಲ್ಲಿ ಎಷ್ಟು ಜನ ಮಾತಾಡಿದ್ದಾರೆ ಸಂಸತ್ತಲ್ಲಿ. ಇತ್ತೀಚೆಗೆ ವಾಟ್ಸಪ್ ಇದು ಯೂಟ್ಯೂಬ್ನಲ್ಲೆಲ್ಲ ಬಂತು. ಎಷ್ಟು ಜನ ನಮ್ಮ ಕ್ಷೇತ್ರದ ಬಗ್ಗೆ ಆಗಲಿ, ನಮ್ಮ ರಾಜ್ಯದ ಬಗ್ಗೆ ಆಗಲಿ, ಅಭಿವೃದ್ಧಿ ಬಗ್ಗೆ ಮಾತಾಡಿರ್ತಾರೆ, ಮಾತಾಡೋದೇ ಇಲ್ಲ. ಅಂಥದ್ರಲ್ಲಿ ಜಯಪ್ರಕಾಶ್ ಅವರು 2 ವರ್ಷ ಇದ್ದರು ಸಂಸತ್ತಿನಲ್ಲಿ. ಎಷ್ಟು ಅಡಿಕೆ ಬೆಳೆಗಾರರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಕಸ್ಟಮ್ಸ್ ಡ್ಯೂಟಿ ಜಾಸ್ತಿ ಮಾಡಲಿಕ್ಕೆ ಕೆಲಸ ಮಾಡಿದರು. ಆಮೇಲೆ ಈ ತುಳುನ ಸಂವಿಧಾನದಲ್ಲಿ ಸೇರಿಸಲಿಕ್ಕೆ ವರ್ಕ್ ಮಾಡಿದರು. ಅವ್ರು ಬಿಟ್ಟು ಬಂದ ಮೇಲೆ ಅದು ಅಲ್ಲಿಗೆ ನೆನೆಗುದಿಗೆ ಬಿದ್ದುಬಿಡ್ತು. ಅದನ್ನು ಮುಂದಕ್ಕೆ
ಯಾರು ತಗೊಂಡು ಹೋಗ್ತಾ ಇಲ್ಲ. ಈಗ ಇದೊಂದು ಅವಕಾಶ ಹೆಗ್ಡೆ ಅವ್ರಿಗೆ ಕೊಟ್ಟರೆ ಯಾವ ಪಕ್ಷ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಈಗ BJP ಬಂದ್ರು ಕೂಡಲೇ ಅಥವಾ ಒಪೋಸಿಷನಲ್ಲಿ ಇರಬಾರ್ದು ಅಂತಿಲ್ಲ. ಒಬ್ಬ ಒಳ್ಳೆಯ ಸಂಸದ ಇದ್ದರೆ ಇಡೀ ರಾಜ್ಯಕ್ಕೆ ಪ್ರಯೋಜನ ಆಗತ್ತೆ. ಅನಂತಕುಮಾರ್ ಇದ್ದರು ಬೆಂಗಳೂರು, ಅವ್ರ ನಂತರದಲ್ಲಿ ಇಡೀ ರಾಜ್ಯವನ್ನು ಪ್ರತಿನಿಧಿಸಿದಂಥ ಒಬ್ಬರು MP ಯಾರು ನಮ್ಗೆ ಸಿಗೋದಿದ್ರೆ ಅದು ಜಯಪ್ರಕಾಶ್ ಹೆಗ್ಡೆ ಅವರೇ. ಇಂಥ ಅವಕಾಶವನ್ನು ಉಡುಪಿಯ ಮತ್ತು ಚಿಕ್ಕಮಗಳೂರಿನ ಜನ ಖಂಡಿತವಾಗ್ಲೂ ಹಾಳು ಮಾಡ್ಕೊಳ್ಬಾರ್ದು. ಯಾಕಂದರೆ ಇಂಥವ್ರು ಸಿಗಲ್ಲ. ನಮಗೆ ಯಾರು ಬೇಕಾದರೂ ಹೋಗಿ ಮಾತಾಡ್ಬೋದು, ಯಾರು ಬೇಕಾದರೂ ಫೋನ್ ಮಾಡ್ಬೋದು. ಆ ಥರ ಯಾರು ಸಿಗ್ತಾರೆ? ಕೆಲವರು ಒಂದ್ಸಲ ಗೆದ್ದ ಮೇಲೆ ಒಂದು ಫೋನ್ ಎತ್ತೋದಾಗಲಿ ಸಿಗೋದಾಗಲಿ ಮಾಡಲ್ಲ. ನಾವು ನೋಡ್ತೀವಿ, ಎಲ್ಲ ರಾಜಕಾರಣಿಗಳು ನೋಡ್ತೀವಿ. ಈ ಥರದ ರಾಜಕಾರಣಿಗಳು ನಮಗೊಂದು ಅಪರೂಪದ ಒಂದು ಅದು ಗಿಫ್ಟ್ ಅಂತ ಹೇಳ್ಬೋದು. ಮತ್ತು ತುಂಬ ಪ್ರೋಗ್ರಾಮ್ಗಳು ನಮ್ಮ ರಾಜ್ಯಕ್ಕೆ ಬರಲ್ಲ. ಕೇಂದ್ರ ಸರ್ಕಾರದ ತುಂಬ ಕಾರ್ಯಕ್ರಮ ಇದೆ. ಅದನ್ನು ತರಲಿಕ್ಕೆ ಸೂಕ್ತ ಒಬ್ಬ ಸಂಸದ ಇದ್ದರೆ ಮಾತ್ರ ತರ್ಬೋದು. ಮತ್ತು ಸಂಸತ್ತಿನಲ್ಲಿ ಕೂಡ ಅವರೊಬ್ಬ ಇಲ್ಲಿ ರಾಜ್ಯಸಭೆಯಲ್ಲಿ, ನಮ್ಮ ವಿಧಾನಸಭೆಯಲ್ಲಿ ಇರ್ಬೋದು, ಲೋಕಸಭೆಯಲ್ಲಿ ಇರ್ಬೋದು, ಒಬ್ಬ ಉತ್ತಮ ಸಂಸತ್ ಪಟು ಅಂಥೇಳಿ ಒಂದು ಪ್ರೂವ್ ಮಾಡಿದ್ದಾರೆ. ಇನ್ನು ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಅವರು ಈ ಜನರಿಕ್ ಮೆಡಿಸಿನ್ ಇವತ್ತೇನಿದೆ ಪ್ರೈಮ್ ಮಿನಿಸ್ಟರ್ ಜನೌಷಧಿ ಕೇಂದ್ರ, ಹೆಗ್ಡೆ ಅವರು ಸಂಸತ್ತಲ್ಲಿ ಇದ್ದಾಗಲೇ ಆ ಒಂದು ಜನರಿಕ್ ಮೆಡಿಸಿನ್ ಕಾಸ್ಟ್ ರಿಡಕ್ಷನ್ಗೆ ಕಮಿಟಿ ಆದಾಗ ಅವರು ಆ ಕಮಿಟಿಲಿ ಇದ್ದರು. ಎಷ್ಟೊಂದು ಡೀಟೇಲ್ಸ್ ಕಲೆಕ್ಟ್ ಮಾಡಿ ಏನು ಮಾಡ್ಬೋದು ಅನ್ನೋದನ್ನ ವರ್ಕ್ ಮಾಡ್ತಿದ್ರು ಅವರು. ಒಂದು ಸಣ್ಣ ನಿದರ್ಶನ ಹೇಳ್ತೀನಿ. ನಾನು ಒಂದ್ಸಲ ನಮ್ಮ ಮಲ್ನಾಡ್ ಗ್ಲಾಡಿಯೇಟರ್ಸ್ ಟೀಮಲ್ಲಿ ನಾನು ಒಬ್ಬ ಹೆಗಡೆಯವ್ರ ಜೊತೆಗಿದ್ದೆ. ನಾವು ಸ್ಪಾನ್ಸರ್ಶಿಪ್ಪಿಗೆ KSNDLಗೆ ಹೋದಾಗ ನಮ್ಮ ಗೇಟಲ್ಲಿ ಬಂದು ಜೀಪಿಂದ ಕರ್ಕೊಂಡು ಹೋದ್ರು KSNDL ಆಫೀಸರ್ಸ್. ನಾನು ಅವ್ರಿಗೆ ಸುಮ್ಮನೆ ಕೇಳಿದೆ, ಸರ್ ನಾವೀಗ ಹೆಗಡೆಯವರು, ನಾವು ನಿಮ್ಮ ಹತ್ರ ಸ್ಪಾನ್ಸರ್ಶಿಪ್ ಕೇಳೋಕೆ ಬಂದಿದ್ದು, ಇಷ್ಟ್ಯಾಕೆ ರೆಸ್ಪೆಕ್ಟ್ ಕೊಡ್ತಿದ್ದೀರಾ, ಡೌಟ್ ಆಗ್ತಿದೆ ನನಗೆ ಅಂತ ಹೇಳಿದಾಗ ಒಂದು ಮಾತು ಹೇಳಿದ್ರು ಅವರು, ಸರ್ ಈ ಒಂದು KSNDL ಸಂಸ್ಥೆ ಇವತ್ತು ಇದೆ ಅಂತಾದರೆ ಇದನ್ನು ಲಾಸ್ ಅಂತೇಳಿ ಮಾರಕ್ಕೆ ಕೊಟ್ಟಿದ್ರು. ಹೆಗ್ಡೆ ಸಾಬ್ರು ಕಮಿಟಿಲಿದ್ದರು, ಅವರಿಗೆ ನಾವು ಇಲ್ಲೇನು ನಡೀತಾ ಇದೆ, ಏನು ಮಾಡಿದ್ರೆ ಇದು ಇಂಪ್ರೂವ್ ಆಗುತ್ತೆ ಅಂತ ಹೇಳಿದಾಗ ಹೆಗ್ಡೆ ಅವರು ನಮ್ಮ ಮಾತನ್ನು ಕೇಳಿ ಅಲ್ಲಿ ಯಾರು ಭ್ರಷ್ಟ ಅಧಿಕಾರಿಗಳಿದ್ರು ಅವ್ರನ್ನ ಸಸ್ಪೆಂಡ್ ಮಾಡಿಸಿ ಈ ಸಂಸ್ಥೆಯನ್ನು ಉಳಿಸಿದ್ದು ಅವರು. ಇವತ್ತು KSNDL ಸಂಸ್ಥೆ ಎಷ್ಟೋ ಕೋಟಿ ಬಾಳುತ್ತೆ, ಯಾವುದೋ ಲೆವೆಲಿಗೆ ಹೋಗಿದ್ದೆ. ಜಯಪ್ರಕಾಶ್ ಹೆಗಡೆ ಅವರು ಅಲ್ದಿದ್ರೆ ಆ ಸಂಸ್ಥೆ ಇವತ್ತು NJFನ ಪರಿಸ್ಥಿತಿ ಬರ್ತಿತ್ತು. ಅದಕ್ಕೆ ಇವತ್ತು ಎಷ್ಟು ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೆದಿದೆ. ಎಲ್ರಿಗೂ ಗೊತ್ತಿದೆ, ಜಯಪ್ರಕಾಶ್ ಹೆಗಡೆ ಅವರು 1994ನೇ ಇಸ್ವಿಲಿ ಗೆದ್ದಾಗ ಫಿಶರೀಸ್ ಮಿನಿಸ್ಟರ್ ಆಗಿದ್ದರು. ಅದೇ ಸಂದರ್ಭದಲ್ಲಿ ಅವರು ನಮ್ಮ ಶುಗರ್ ಕಾರ್ಖಾನೆ, ಬ್ರಹ್ಮಾವರದ ಸಕ್ಕರೆ ಕಾರ್ಖಾನೆ ಏನಿದೆ ಅದರ ಅಧ್ಯಕ್ಷರು ಕೂಡ ಆಗಿದ್ದರು. ಆವಾಗ ಎಲ್ರಿಗೂ ಗೊತ್ತಿದ್ದಂಗೆ ಒಂದು ಸಕ್ಕರೆ ಕಾರ್ಖಾನೆ ಸ್ಟಾರ್ಟ್ ಮಾಡುವಾಗ ಅದು ಸೀಸನಲ್ ಇಂಡಸ್ಟ್ರಿ. ಯಾವಾಗ ಸ್ವಲ್ಪ 6 ತಿಂಗಳು ಬಂದಿರುತ್ತೆ, ಓಪನ್ ಮಾಡುವಾಗ ಯಾವಾಗಲೂ ಏನು ಮಾಡಬೇಕಾಗತ್ತೆ, ಆ ಮಷಿನರೀಸ್ ಎಲ್ಲ ಓವರ್ ಆಲ್ ಮಾಡಬೇಕು, ಸ್ವಲ್ಪ ಮಿನಿಮಮ್ ರಾ ಮೆಟೀರಿಯಲ್ಸ್ ಎಲ್ಲ ತೊಗೊಳ್ಬೇಕು. ಆವಾಗ ಹೆಗಡೆಯವರು ಏನು ಮಾಡ್ತಿದ್ರು, ಪ್ರತಿ ವರ್ಷ ಅವ್ರ ಮನೆಯನ್ನು ಬ್ಯಾಂಕಲ್ಲಿ ಪ್ಲೆಜ್ ಮಾಡಿ ಸಾಲ ತಗೊಂಡು ಬಂದು ಆ ಇನಿಷಿಯಲ್ ವರ್ಕಿಂಗ್ ಕ್ಯಾಪಿಟಲ್ನ ಸಕ್ಕರೆ ಕಾರ್ಖಾನೆಗೆ ಇನ್ವೆಸ್ಟ್ ಮಾಡ್ತಿದ್ರು. ಆಮೇಲೆ ಕೊನೆಗೆ ಸಕ್ಕರೆ ಎಲ್ಲ ಬಂದು ಬೆಳೆದು ದುಡ್ಡು ಬಂದಾಗ ಅವರ ಸಾಲವನ್ನು ವಾಪಸ್ ತೊಗೊಳ್ತಿದ್ರು. ಹೀಗೆ ಒಂದು 3-4 ವರ್ಷ ಇದೇ ಥರ ಮಾಡಿ ಆ ಸಕ್ಕರೆ ಕಾರ್ಖಾನೆಗಳನ್ನು ನಡ್ಕೊಳ್ತಾ ಬಂದರು. ನಾನು ಅವರ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರೋದ್ರಿಂದ ನಾನು ಅವ್ರಿಗೆ ಹೇಳ್ತಿದ್ದೆ, ಈಗ ನಿಮ್ಮ ಸರ್ಕಾರ ಇಲ್ಲ, ಕಾಂಗ್ರೆಸ್ ಸರ್ಕಾರ ಬಂದಿದೆ, ಅವ್ರೇನಾದರೂ ಬೇರೆ ಚೇರ್ಮನ್ ಮಾಡಿದರೆ ನೀವೇನು ಮಾಡ್ತೀರಾ, ನಿಮ್ಮ ಕೊಟ್ಟ ಹಣ ಬಾರ್ದಿದ್ರೆ ಏನು ಮಾಡೋದು, ಅವರಿಗೆ ನಾನು ಇದ್ದಷ್ಟು ದಿನ ನಾನು ಆ ಕೆಲಸ ಮಾಡದಿದ್ರೆ ಕಾರ್ಖಾನೆ ಬಂದ್ ಮಾಡಬೇಕು, ಬಂದ್ ಮಾಡೋ ಬದಲು ಆ ರಿಸ್ಕ್ ತಗೊಳ್ತೇನೆ ನಾನು ಅಂತೇಳಿ ಸುಮಾರು ವರ್ಷ ಅವ್ರು ಎಷ್ಟು ದಿನ ಚೇರ್ಮನ್ ಆಗಿದ್ರು ಅಷ್ಟು ದಿನನೂ ಕೂಡ ಅವ್ರ ಮನೆ ಅಡ ಇಟ್ಟು ವಿಜಯ ಬ್ಯಾಂಕ್ನಲ್ಲಿ ಸಾಲ ತೊಗೊಂಡು ಬಂದು ಸಕ್ಕರೆ ಕಾರ್ಖಾನೆಗೆ ಹಾಕಿ ಸಕ್ಕರೆ ಕಾರ್ಖಾನೆ ನಡೆಸಿದ್ದಾರೆ. ಎಲ್ಲರೂ ಯಾವ ರಾಜಕಾರಣಿನೂ ಈ ಥರದ ಒಂದು ರಿಸ್ಕ್ ತಗೊಳ್ಳಲ್ಲ ಅಂದ್ಕೊಂಡಿದ್ದೀನಿ ನಾನು. ಆಮೇಲೆ ಯಾರೆಲ್ಲರೂ ಹೇಳಿದರು, ಅವರು ಕಾಂಗ್ರೆಸ್ ಪಕ್ಷ ಇತ್ತು ಆವಾಗ ಸರ್ಕಾರದಲ್ಲಿ, ಅವರು ಹೆಗ್ಡೆ ಅವ್ರನ್ನ ಚೇರ್ಮನ್ಶಿಪ್ ಬಿಟ್ಟರೆ ನಾವು ಫಂಡ್ ತರ್ತೇವೆ ಅಂತ ಹೇಳಿದ್ದಕ್ಕೆ ಆಯಿತು, ಸಕ್ಕರೆ ಕಾರ್ಖಾನೆ ಉಳಿಯುವುದಾದರೆ ನಾನು ಫಂಡ್ ತರ್ತೇನೆ, ನಾನು ಚೇರ್ಮನ್ಶಿಪ್ ಬಿಡ್ತೀನಿ ಅಂತ ಹೆಗ್ಡೆ ಅವ್ರು ಹೇಳಿ ಚೇರ್ಮನ್ಶಿಪ್ ಬಿಟ್ಟಿದ್ದು. ಒಂದು ವೇಳೆ ಜಯಪ್ರಕಾಶ್ ಹೆಗ್ಡೆ ಅವ್ರು ಕಂಟಿನ್ಯೂ ಆಗಿದ್ದರೆ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಖಂಡಿತವಾಗಿ ಕ್ಲೋಸ್ ಆಗ್ತಿಲ್ಲ. ನಾನು ಅವ್ರ ಮನೇಲಿ ನೋಡ್ತಿದ್ದೆ, ಎಲ್ಲೆಲ್ಲಿಂದೆಲ್ಲ ಶುಗರ್ಗೆ ಏನೇನು ಎಕ್ಸ್ಟ್ರಾ ಪ್ರೈಸ್ ಬರ್ಬೋದು, ಕಡಿಮೆ ದುಡ್ಡಿಗೆ ಮಾರೋ ಬದಲು ಜಾಸ್ತಿ ಅಮೌಂಟಿಗೆ ಮಾರೋದು ಹೇಗೆ, ಎಕ್ಸ್ಪೋರ್ಟರ್ಸ್ ಎಲ್ಲರನ್ನ ಕರೆಸ್ತಿದ್ರು ಅವ್ರ ಮನೆಗೆ. ಅಷ್ಟು ಸೀರಿಯಸ್ ಆಗಿ ಆ ಸಕ್ಕರೆ ಕಾರ್ಖಾನೆ ಅವ್ರು ಸ್ವಂತ ಆದರೂ ಕೂಡ ಯಾರು ಮಾಡಲ್ಲ, ಅಷ್ಟೊಂದು ಸೀರಿಯಸ್ ಆಗಿ ಮಾಡಿ 3 ವರ್ಷ ನಡೆಸಿದ್ರು. ಕಬ್ಬಿನವ್ರಿಗೆ ದುಡ್ಡು ಕೊಟ್ಟರು, ಅಲ್ಲಿನ ಕೆಲಸಗಾರರಿಗೆ ಸಂಬಳ ಕೊಟ್ಟು ಎಲ್ಲದೂ ಮಾಡ್ಕೊಂಡು ಬಂದರು. ಕೊನೆಗೆ ಅವರು ಯಾವಾಗ ಚೇರ್ಮನ್ಶಿಪ್ಪಿಂದ ಇಳಿದ್ರು ಕಾರ್ಖಾನೆ ಕ್ಲೋಸ್ ಆಯಿತು. ಮೊನ್ನೆ ನಾವು ನಮ್ಮ ಕರ್ನಾಟಕ ಸಣ್ಣ ಕೈಗಾರಿಕೆ ಸಂಘದಿಂದ ಒಂದು ಪ್ರೋಗ್ರಾಮ್ಗೆ ಅವ್ರನ್ನ ಕರೆದಿದ್ವಿ ಉಡುಪಿಯಲ್ಲಿ. ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದಾಗ ಬಂದಿದ್ರು. ನಮ್ದು ಕೈಗಾರಿಕೆಗಳೆಲ್ಲ ಇದ್ವಿ ನಾವು, ಅಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ DC ಎಲ್ಲ ಇದ್ದರು. ಅವರು ಫಸ್ಟ್ ಹೇಳಿದ್ದು, ಇಲ್ಲಿ
ಶುಗರ್ ಫ್ಯಾಕ್ಟ್ರಿ ಜಾಗನ, ಕೈಗಾರಿಕೆಗಳಿಗೆ ಜಾಗ ಇಲ್ಲ, ಶುಗರ್ ಫ್ಯಾಕ್ಟ್ರಿ ಜಾಗ ಇದೆ 100 ಎಕರೆ ಇದೆ, ಅದನ್ನ ಯಾಕೆ ನೀವು ಸಣ್ಣ ಕೈಗಾರಿಕೆಗಳಿಗೆ ಕೊಡಬಾರ್ದು ಅಂತ ಕೇಳಿದ್ರು DC ನ. ಆಮೇಲೆ ಎಲ್ಲೆಲ್ಲಿ ಅನ್ಯೂಸ್ಡ್ ಲ್ಯಾಂಡ್ ಇದೆ ದೊಡ್ಡ ದೊಡ್ಡ ಕೈಗಾರಿಕೆಗಳು ತಗೊಂಡು ಅದನ್ನ ತಗೊಂಡು ಕೈಗಾರಿಕೆ ಕೊಡಿ, ಕೈಗಾರಿಕೆ ಬೆಳೀಲಿ, ಉದ್ಯೋಗ ಬರುತ್ತೆ ಅನ್ನೋದನ್ನ ಹೇಳಿದ್ರು. ಅದು ನಾವು ಕೂಡ ಕೇಳಿಲ್ಲ. ನಾವು ಕೈಗಾರಿಕೋದ್ಯಮಿಗಳಾಗಿ ನಮಗ್ ಕೂಡ ಅಲ್ಲಿ ಇದೆ, ನಮಗ್ ಕೊಡಿ ಅನ್ನೋದು ಗೊತ್ತಿರಲಿಲ್ಲ. ಹೆಗ್ಡೆ ಅವರು DC ಹೇಳಿದ್ರು ಅದನ್ನ ಅಕ್ವೈರ್ ಮಾಡಿ ಇಂಡಸ್ಟ್ರಿಗಳಿಗೆ ಕೊಡಿ ಅಂತ. ಆ ಥರ ಎಲ್ಲ ಇವತ್ತು ಹೆಗಡೆಯವರಂದ್ರೆ ಪಕ್ಷ ಇಲ್ಲ. ನಾನು ಬೆಂಗಳೂರಲ್ಲಿ ನೋಡ್ತೀನಿ, ಕೈಗಾರಿಕೆಗಳಾಗ್ಲಿ ಯಾರೇ ಆಗ್ಲಿ, ಹೆಗಡೆಯವರಂದ್ರೆ ಅವ್ರ ಪಕ್ಷ ನೋಡಲ್ಲ. ಜಯಪ್ರಕಾಶ್ ಹೆಗಡೆನೇ ಒಂದು ಪಕ್ಷ ಅನ್ನೋ ಥರ ಜನ ಸಪೋರ್ಟ್ ಮಾಡ್ತಾರೆ. ಒಂದ್ಸಲ ಹೆಗಡೆ ಅವರು MLA ಎಲೆಕ್ಷನ್ನಲ್ಲಿ ಬ್ರಹ್ಮಾವರ ಕ್ಷೇತ್ರ ಹೋಗಿತ್ತು. ಉಡುಪಿ ಕ್ಷೇತ್ರದ ಒಂದು ಹೊಸ MLA ಬಂದಿದ್ರು. ಸುಮ್ಮನೆ ಕ್ಯೂರಿಯಾಸಿಟಿಗೆ ನಾನು ಬ್ರಹ್ಮಾವರ ಬಸ್ ಸ್ಟ್ಯಾಂಡ್ ಒಬ್ಬರು ಹೋಟ್ಲ್ನವ್ರನ್ನ ಕೇಳಿದೆ, ಏನು ಸರ್ ಈಗ ಹೊಸ MLAಗೂ ಜಯಪ್ರಕಾಶ್ ಹೆಗಡೆ ಅವ್ರಿಗೂ ನಿಮಗೆ ಏನಾದರೂ ಡಿಫ್ರೆನ್ಸ್ ಕಾಣುತ್ತಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಭಾಳ ಸಿಂಪಲ್ ಆಗಿ ಹೇಳಿದರು, ಜಯಪ್ರಕಾಶ್ ಹೆಗಡೆ ಅವರಿಗೆ ನಮ್ಮ ಟ್ಯಾಕ್ಸಿ ಡ್ರೈವರ್ ಒಬ್ಬರು ಹೆಸರು ಹೇಳಿದರು. ಅವರು ಹೋಗಿ ಫೋನ್ ಮಾಡಿಕೊಂಡು ಹೆಗಡೆ ಅವರು ಹೇಗಿದ್ದಾರೆ ಏನಂತ ಕೇಳ್ತಾರೆ. ನಮ್ಮ ನಾಯಕರಿಗೆ ನಾವು ಕೆಲಸ ಮಾಡಿದವರಿಗೆ ಫೋನ್ ಮಾಡಿದರೆ ಅವರು ಬಾತ್ರೂಮಲ್ಲಿ ಇದ್ದಾರೆ, ಆಮೇಲೆ ಕಾಲ್ ಮಾಡ್ತಾರೆ ಅಂತ ಹೇಳ್ತಾರೆ, ಅದೇ ಡಿಫ್ರೆನ್ಸ್ ಅಂತ ಹೇಳಿದರು. ನಾನು ಡಾಕ್ಟರ್ ಕೃಷ್ಣ ಕಾಂಚನ್ ಅಂತ, ನಿವೃತ್ತ ಪ್ರಾಂಶುಪಾಲ. ನಾನು ಜಯಪ್ರಕಾಶ್ ಹೆಗಡೆ ಅವ್ರನ್ನ 1985ನೇ ಇಸ್ವಿಯಿಂದ ಬಲ್ಲೆ. ಅಲ್ಲಿಂದ ಇಲ್ಲಿಯವರೆಗೂ ನಮ್ಮ ಒಡನಾಟ ಕಂಟಿನ್ಯೂಯಸ್ ಆಗಿ ಅವರೊಂದಿಗೆ ಇದ್ದೇನೆ. ನಾನು 1985ನೇ ಇಸ್ವಿಯಲ್ಲಿ ಅವರು ಪ್ರಥಮ ಬಾರಿಗೆ ಬ್ರಹ್ಮಾವರ ಕ್ಷೇತ್ರದಲ್ಲಿ ಚುನಾವಣೆ ಎದುರಿಸುವಾಗ ನಾನು ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಯಾಗಿದ್ದೆ. ಆ ನಂತರ ಪದವಿ, ಸ್ನಾತಕೋತ್ತರ ಪದವಿ ಎಲ್ಲವನ್ನ ಮುಗಿಸಿ ನಾನು ಶಿಕ್ಷಣ ಕ್ಷೇತ್ರಕ್ಕೆ ಉಪನ್ಯಾಸಕನಾಗಿ ಸೇರಿದೆ. ಆದರೆ ನಮ್ಮ ಸ್ನೇಹ ಅಂದರೆ ಅವರು ನನಗಿಂತ ಪ್ರಾಯದಲ್ಲಿ ದೊಡ್ಡವರು, ಆದರೂ ಕೂಡ ನಮ್ಮ ಸಂಬಂಧ ಅಷ್ಟು ಗಟ್ಟಿಯಾಗಿ ಈ 40 ವರ್ಷಗಳ ತನಕ ಬಂದಿದೆ. ರಾಜಕೀಯ ರಹಿತವಾಗಿ ಜಯಪ್ರಕಾಶ್ ಹೆಗಡೆಯನ್ನು ನಾವು ನೋಡುವುದಾದರೆ ಅವರೊಬ್ಬ ಅದ್ಭುತ ವ್ಯಕ್ತಿ. 2 ಬಾರಿ ಚುನಾವಣೆಯಲ್ಲಿ ಸೋತು 3ನೇ ಬಾರಿ ಮಂತ್ರಿಯಾಗಿ ಮತ್ತೆ 2 ಬಾರಿ ತನ್ನ ಸ್ವಂತ ಸಾಮರ್ಥ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಂಥ ಧೀಮಂತ ರಾಜಕಾರಣಿ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಶಃ ನೀವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರೆ ಮಾತ್ರ ಗೆಲ್ಲಬಹುದು ಅನ್ನೋದನ್ನು ತೋರಿಸಿಕೊಟ್ಟ ವ್ಯಕ್ತಿ. ಯಾಕಂದರೆ ಅಲ್ಲಿಯವರೆಗೆ ಬೇರೆ ಪಕ್ಷದ ಅಥವಾ ನಾಯಕರ ಹೆಸರು ಹೇಳಿಯೇ ಚುನಾವಣೆ ಗೆಲ್ಲುತ್ತಿದ್ದು ಹೆಚ್ಚು. ಅದು ಜನತಾ ದಳದಲ್ಲಿ ಅವರು ಗೆದ್ದು ಆನಂತರ ಬ್ರಹ್ಮಾವರ ಕ್ಷೇತ್ರವನ್ನು ಉಳಿಸಿಕೊಂಡದ್ದು ಅದ್ಭುತವಾದದ್ದು. 2 ಬಾರಿ ಪಕ್ಷೇತರಾಗಿ ಈ 2 ಬುದ್ಧಿವಂತರ ಜಿಲ್ಲೆಯಲ್ಲಿ ಗೆಲ್ಲುವುದು ಅತ್ಯಂತ ಕಷ್ಟಕರ. ಹಾಗೆಯೇ ಅವರು ರಾಜಕೀಯವಾಗಿ ಬೇರೆ ಬೇರೆ ಪಕ್ಷಕ್ಕೆ ಹೋದರು. ಸಂಸದರಾಗಿ ಉಪಚುನಾವಣೆಯಲ್ಲಿ ಗೆದ್ದು ಕೆಲಸ ಮಾಡಿದರು. ಆ ನಂತರ ಸೋತ ಮೇಲೆ ಇತ್ತೀಚಿನ ವರ್ಷಗಳಲ್ಲಿ ಅವರು ಕರ್ನಾಟಕ ಸರ್ಕಾರದಲ್ಲಿ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ಈ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದರೆ ಯಾರಂತ ಮಾತ್ರ ಗುರುತಿದೆ ನಮಗೆ, ಆದರೆ ಅವ್ರು ಏನು ಕೆಲಸ ಮಾಡಿದ್ರು ಅಂತ ಗೊತ್ತಾಗೋದಿಲ್ಲ. ಬಹುಶಃ ಹೆಚ್ಚಿನ ಪತ್ರಿಕೆಗಳಲ್ಲಿ ಹಿಂದುಳಿದ ವರ್ಗದ ಆಯೋಗದಲ್ಲಿ ಅವರು ಎಷ್ಟೋ ಫೈಲ್ಗಳ ಧೂಳು ಒರೆಸಿದ್ರು ಅಂತ ಒಂದು ನ್ಯೂಸೇ ಬಂದಿತ್ತು ನನಗೆ ಪ್ರಜಾವಾಣಿಯಲ್ಲಿ ಅಂತ ನೆನಪು. ಅಷ್ಟು ಆ್ಯಕ್ಟಿವ್ ಆಗಿ ಅವರು ಕೆಲಸ ಮಾಡಿದರು. ಅಲ್ಲಿ ವಿಶೇಷವಾಗಿ ಒಂದು ಅನಾಥಾಶ್ರಮದಲ್ಲಿರುವ ಅನಾಥ ಮಕ್ಕಳಿಗೆ ಅವರು 1% ಮೀಸಲಾತಿಯನ್ನು ಶಿಫಾರಸು ಮಾಡ್ತಾರೆ. ಅಷ್ಟರವರೆಗೆ ಯಾವ ಆಯೋಗದ ಅಧ್ಯಕ್ಷರು ಕೂಡ ಇಂತಹ ಒಂದು ಚಿಂತನೆಯನ್ನು ಹೊಂದಲೇ ಇಲ್ಲ. ಅನಾಥ ಮಕ್ಕಳು ಅನಾಥಾಶ್ರಮದಿಂದ ಬೆಳೆದು ಬಂದರೆ ಆ ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಅವರ ಹುಟ್ಟಿನ ಬಗ್ಗೆ ದಾಖಲೆ ಇದ್ದರೆ ಪರಿಶೀಲಿಸಿ ವಿಶೇಷವಾಗಿ 1% ಮೀಸಲಾತಿಯನ್ನು ಅವರು ಶಿಫಾರಸು ಮಾಡ್ತಾರೆ. ಆ ನಂತರ ಕೆರಾಡಿ ಅನ್ನುವ ಪ್ರದೇಶ ಕುಂದಾಪುರದಲ್ಲಿ, ಅಲ್ಲಿ ಒಂದು ಹರೆಯ ಅನ್ನುವಂಥ ಒಂದು ಜಾತಿ ಇದೆ. 250 ಸುಮಾರು ಜನ ಇದ್ದಾರೆ, 25 ಕುಟುಂಬಗಳಿದೆ. ಅವರು ಅಲ್ಲಿಯವರೆಗೂ ಸಾಮಾನ್ಯ ವರ್ಗ ಜನರಲ್ ಕ್ಯಾಟಗರಿಯಲ್ಲೇ ಬರ್ತಾ ಇದ್ರು. ಅವರನ್ನು ಗುರುತಿಸಿ ಆ ಹರೆಯ ಅನ್ನುವ ಜಾತಿಯ ಜನರನ್ನು ಹಿಂದುಳಿದ ವರ್ಗದ ಮೀಸಲಾತಿಗೆ ಇವರು ಶಿಫಾರಸು ಮಾಡ್ತಾರೆ. ಆಮೇಲೆ ಇನ್ನೊಂದು ವೈಶ್ಯ ಜಾತಿ ಅಂತ ಇಲ್ಲಿ ಉಡುಪಿ ಹತ್ರ LVT ಅನ್ನುವ ದೇವಸ್ಥಾನ ಇದೆ, ಅಲ್ಲಿ ಈ ಹಬ್ಬದಲ್ಲೆಲ್ಲ ಸ್ವೀಟ್ ಮಾರ್ತಾರೆ. ಅವರುಗಳಿಗೂ ಒಂದು ಆರ್ಯ ವೈಶ್ಯ ಅಂತ ಏನೋ ಜಾತಿ ಇದೆ, ಅವರಿಗೂ ಕೂಡ ಅವರಿಗೆ 3B ಕ್ಯಾಟಗರಿಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಮೀಸಲಾತಿಗೆ ಶಿಫಾರಸು ಮಾಡ್ತಾರೆ.
ಇದೆಲ್ಲ ಹಿಂದುಳಿದ ವರ್ಗದ ಆಯೋಗದಲ್ಲಿ ಅವರು ಮಾಡಿದ ಕೆಲಸಗಳು. ಇನ್ನು ಅವರು ಅಧಿಕಾರ ಇಲ್ಲದೆ ಇರುವಾಗ ಅವರು ಮಾಡಿದ ಕೆಲಸಗಳನ್ನು ನಾವು ಗಮನಿಸಬೇಕು. ನನಗೆ ಗೊತ್ತಿದ್ದ ಹಾಗೆ ಜರ್ಮನಿಯಲ್ಲಿ ಇಬ್ಬರು ಪ್ರಶಾಂತ್ ಮತ್ತು ಸ್ಮಿತಾ ಅಂತ ಗಂಡ ಹೆಂಡತಿ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಒಬ್ಬ ಅಪರಿಚಿತ ಬಂದು ಅವರಿಬ್ಬರು ಗಂಡ ಹೆಂಡತಿಗೆ ಚೂರಿಯಿಂದ ಇರಿದು ಅದರಲ್ಲಿ ಪ್ರಶಾಂತ್ ಅನ್ನೋ ಸಾಫ್ಟ್ವೇರ್ ಇಂಜಿನಿಯರ್ ಸಾವನ್ನಪ್ತಾರೆ. ಆಗ ಅವರ ತಾಯಿಯನ್ನು ಇಲ್ಲಿಂದ ಜರ್ಮನಿಗೆ ಕಳಿಸ್ಬೇಕಾಗಿತ್ತು. ಅವರು ತುಂಬ ಕಷ್ಟಪಟ್ಟು ಕೊನೆಗೆ ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ಮೀಟ್ ಆಗ್ತಾರೆ. ಹೆಗ್ಡೆಯವರು ನೇರವಾಗಿ ಅವರನ್ನು ಬೆಂಗಳೂರಿನಲ್ಲಿರುವ ಎಂಬಸಿಗೆ ಕರ್ಕೊಂಡೋಗಿ ವಿದಿನ್ 45 ಮಿನಿಟ್ಸ್ ಅವರಿಗೆ ವೀಸಾ ಕೊಡಿಸ್ತಾರೆ. ಅವರ ಹೆತ್ತವರು ಆ ಬಗ್ಗೆ ಹೆಗ್ಡೆಯವರ ಬಗ್ಗೆ ತುಂಬ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಅದಲ್ಲದೆ ಇನ್ನೊಬ್ಬ ಯುವಕ ನಮ್ಮ ಬೀಜಾಡಿಯವನು ಕುಂದಾಪುರದ, ಅವನು ಗಲ್ಫ್ ದೇಶದಲ್ಲಿ ಫೇಸ್ಬುಕ್ಕಿಗೆ ಸಂಬಂಧಪಟ್ಟ ಏನೊಂದು ಅವಾಂತರ ಮಾಡಿಕೊಂಡು ಅಲ್ಲಿ ಅವನು ಜೈಲು ಶಿಕ್ಷೆ ಅನುಭವಿಸುವಂಥ ಸ್ಥಿತಿ ಬರ್ತದೆ. ಆಗ ಕೂಡ ಜಯಪ್ರಕಾಶ್ ಹೆಗ್ಡೆ ಅವರು ಅದನ್ನು ಫಾಲೋ ಅಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಅವನ ವಾಯ್ಸ್ ರೆಕಾರ್ಡರ್ ಅದೆಲ್ಲ ತಗೊಂಡು ಅದು ಅವನಿಂದ ಆದ ತಪ್ಪು ಅಲ್ಲ ಅಂತ ಅವನನ್ನು ಸ್ವದೇಶಕ್ಕೆ ಕರೆತರುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ತಂದ ಮೇಲೂ ಕೂಡ ಅವನಿಗೆ ಇಲ್ಲಿ ಒಂದು ಉದ್ಯೋಗದ ಅವಕಾಶವನ್ನು ಕೂಡ ಅವರು ಮಾಡಿಕೊಟ್ಟಿದ್ದಾರೆ. ಇನ್ನು ಜಯಪ್ರಕಾಶ್ ಹೆಗ್ಡೆ ಅವರು 1994ನೇ ಇಸ್ವಿಯಲ್ಲಿ ಮೀನುಗಾರಿಕಾ ಸಚಿವರಾಗ್ತಾರೆ. ಅಲ್ಲಿಯವರೆಗೆ ಮೀನುಗಾರಿಕೆ ಸಚಿವರೆಲ್ಲ ಘಟ್ಟದ ಮೇಲಿನವರೇ ಆದದ್ದು, ನಮ್ಮ ಕರಾವಳಿಯರಾದದ್ದು ತುಂಬ ಕಡಿಮೆ. ಆದರೂ ಕೂಡ ಅವರಿಗೆ ಮೀನುಗಾರಿಕೆ ಬಗ್ಗೆ ಸ್ವಲ್ಪ ABCDಗಳು ಗೊತ್ತಿಲ್ಲದೆ ಇರುವುದು ಹೆಚ್ಚು. ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಕರಾವಳಿಯ ಜನರೊಟ್ಟಿಗೆ ಅದೆಂಥ ಅವಿನಾಭಾವ ಸಂಬಂಧ ಅಂದರೆ, ಆ ದಿನಗಳಲ್ಲಿ ನಮ್ಮ ಕರಾವಳಿ ಭಾಗದ ಹೆಚ್ಚಿನ ಸಣ್ಣ ಸಣ್ಣ ಬಂದರುಗಳಲ್ಲಿ ಜೆಟ್ಟಿಗಳೇ ಇರಲಿಲ್ಲ. ಆ ಎಲ್ಲ ಜೆಟ್ಟಿಗಳಿಗೆ ಒಂದು ಕಾಯಕಲ್ಪ ಮಾಡಿದರು. ಆನಂತರ ನಮಗೆ ಮೀನುಗಾರರಿಗೆ ಗೊತ್ತಿರಲಿಲ್ಲ, ಒಂದು ಡೀಸೆಲ್ ಸಬ್ಸಿಡಿ ಅನ್ನೋ ಹೊಸ ಕಾನ್ಸೆಪ್ಟನ್ನು ತಂದುಬಿಟ್ರು. ಇವತ್ತು ನಮ್ಮ ಮೀನುಗಾರರು ಅದರಿಂದ ತುಂಬ ಲಾಭ ಪಡಿತಾ ಇದ್ದಾರೆ. ಆ ಕ್ರೆಡಿಟ್ ಜಯಪ್ರಕಾಶ್ ಹೆಗ್ಡೆ ಹೋಗಬೇಕು. ಸೊ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎರಡರಿಂದಲೂ ಡೀಸೆಲ್ ಸಬ್ಸಿಡಿಯನ್ನು ಬೋಟಿನವರಿಗೆ ಕೊಡಿಸಿದ್ರು. ಆನಂತರ ಮತ್ಸ್ಯಾಶ್ರಯ ಮನೆಗಳು, ಮೀನುಗಾರರ ಮನೆಗಳು ಅಂತ, ಅದನ್ನು ಫೆಡರೇಷನ್ ಮೂಲಕ ಆಗ ಕೊಡಲಿಕ್ಕೆ ಪ್ರಾರಂಭಿಸಿದರು. ಆ ದಿನಗಳಲ್ಲಿ ಹೆಚ್ಚಿನ ಮೀನುಗಾರಿಕಾ ಸೊಸೈಟಿಗಳು ಮತ್ತು ಫೆಡರೇಷನು ಅಂಥ ಲಾಭದಾಯಕ ಅಲ್ಲದೆ ಬರ್ಖಾಸ್ತಾಗುವ ಹಂತಕ್ಕೆ ಬಂದಿತ್ತು. ನನಗೆ ಗೊತ್ತಿದ್ದ ಹಾಗೆ ನನ್ನ ಊರಿನ ಕೋಡಿ ಕನ್ಯಾಣದ ಮೀನುಗಾರಿಕಾ ಸಹಕಾರಿ ಸಂಘ ಬರ್ಖಾಸ್ತ್ ಮಾಡ್ತೇವೆ ಅಂತ ಬರೆದಿದ್ರು ಸಹಕಾರಿ ಇಲಾಖೆ ಅಧಿಕಾರಿಗಳು. ಆಗ ನಾವು ಒಂದಷ್ಟು ಜನ ಯುವಕರು ಅದರ ಬಗ್ಗೆ ಹೋರಾಟ ಮಾಡಿ ಜಯಪ್ರಕಾಶ್ ಹೆಗ್ಡೆ ಅವರ ಬೆಂಬಲದಿಂದ ಆ ಸಹಕಾರಿ ಸಂಘವನ್ನು ಉಳಿಸ್ಕೊಂಡಿದ್ದೇವೆ. ಇವತ್ತು ಆ ಸಹಕಾರಿ ಸಂಘ ಅತ್ಯಂತ ಹೆಚ್ಚು ಲಾಭದಾಯಕವಾಗಿ ಜನರಿಗೆ ಸೇವೆಯನ್ನು ನೀಡ್ತಾ ಇರೋದನ್ನು ನಾವು ಗಮನಿಸ್ಬೋದು. ಇನ್ನು ವಿಶೇಷವಾಗಿ ಅವರ ಸಾಧನೆ ಏನಂದರೆ, ಹೆಚ್ಚಿನ ಕುಗ್ರಾಮಗಳಿಗೆ ಸೇತುವೆ ಮಾಡಿದ್ದು. ಇಲ್ಲಿ ಮಾಬುಕೊಳದ ಹತ್ರ ಭಟ್ರಕುದ್ರು ಅಂತ, ಆಮೇಲೆ ನಮ್ಮ ಕೋಡಿ ಕನ್ಯಾಣಕ್ಕೆ, ಇವೆಲ್ಲ ಹೊಳೆ ದಾಟಿ ವಿದ್ಯಾರ್ಥಿಗಳು ಮಳೆಗಾಲದಲ್ಲಿ ಶಾಲೆಗೆ ಹೋಗುವ ಒಂದು ಅಷ್ಟು ದುರ್ಗಮ ಪರಿಸ್ಥಿತಿ ಇರುವಂಥ ಸ್ಥಳಗಳಿಗೆಲ್ಲ ಅವರು ಸೇತುವೆಗಳನ್ನ ಮಾಡಿದರು. ಮತ್ತು ಹೆಚ್ಚಿನ ಕಡೆ ಉಪ್ಪು ನೀರು ಬರುವಲ್ಲಿ ತಡೆಗೋಡೆ ಎಲ್ಲ ವೆಂಟೆಡ್ ಡ್ಯಾಮ್, ಸಣ್ಣ ಸಣ್ಣ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ವೆಂಟೆಡ್ ಡ್ಯಾಮ್ಸ್, ತುಂಬ ವೆಂಟೆಡ್ ಡ್ಯಾಮ್ಸ್ ಮಾಡಿದರು. ಈ ಸೇತುವೆ ಮತ್ತು ವೆಂಟೆಡ್ ಡ್ಯಾಮ್ ಮಾಡುವಾಗ ಅವ್ರು ಏನು ಮಾಡಿದ್ರು ಅಂದರೆ, ಇವುಗಳಿಗೆಲ್ಲ ರಾಜ್ಯ ಸರ್ಕಾರದಲ್ಲಿ ಧನ ಸಹಾಯದ ಅವಕಾಶ ಇಲ್ಲ ಅಂತ ಗೊತ್ತಾದಾಗ ಅವರು ನಬಾರ್ಡ್ ಸಹಾಯ ಪಡೆದು ಅದರಿಂದ ಸಾಲ ಪಡೆದು ಎಷ್ಟು ಸೇತುವೆ ಮತ್ತು ವೆಂಟೆಡ್ ಡ್ಯಾಮನ್ನು ಮಾಡಿದ್ದನ್ನು ಕೂಡ ನಾವು ಇವತ್ತು ಗಮನಿಸಬೇಕು. ಮತ್ತು ಅದನ್ನು ಅತ್ಯಂತ ಕೃಷಿಕರು ಇವತ್ತು ಆಯಾ ಭಾಗಗಳಲ್ಲಿ ತುಂಬ ಖುಷಿಯಿಂದ ಹೇಳ್ಕೊಳ್ತಾರೆ ಮತ್ತು ಅದು ಪ್ರಯೋಜನವನ್ನು ಪಡಿತಾ ಇದ್ದಾರೆ. ವೆಂಟೆಡ್ ಡ್ಯಾಮ್ ಅಂದರೆ ನೀರು, ಬೇಸಿಗೆಯಲ್ಲಿ ನೀರಿಲ್ಲದ ಪ್ರದೇಶಗಳಲ್ಲಿ ಇವತ್ತು ನೀರು ಇದೆ. ಯಾಕಂತ ಹೇಳಿದರೆ ಬಾವಿಗಳಲ್ಲಿ, ಕೆರೆಗಳಲ್ಲಿ ಕೊರತೆ ಹೆಚ್ಚಾಗಿ ನೀರಿನ ಅವಕಾಶಗಳು ಜಾಸ್ತಿ ಸಿಗ್ತದೆ. ಆದ್ದರಿಂದ ಆ ಒಂದು ವಿಷಯದಲ್ಲಿ ರೈತರು ಈಗಲೂ ಜಯಪ್ರಕಾಶ್ ಹೆಗ್ಡೆಯನ್ನು ನೆನಪಿಸ್ಕೊಳ್ತಾರೆ. ನನ್ನ ಫೇಸ್ಬುಕ್ನ ಹ್ಯಾಕ್ ಮಾಡಿ ಅದರಲ್ಲಿ ಯಾರೋ ಏನೋ ಬರೆದು ನನ್ನ ಬಗ್ಗೆ ಏನೆಲ್ಲ ಅಪವಾದನೆ ಮಾಡಿದರು. ಅವಾಗ ಅಲ್ಲಿಂದ ಕಾನೂನು ಪ್ರಕಾರ ಅದು ನಾನೇ ಮಾಡಿದ ತಪ್ಪು ಅಂತೇಳಿ ನನ್ನ ಜೈಲಲ್ಲಿಟ್ಟರು. ನಮ್ಮ ಇಲ್ಲಿ ಇಂಡಿಯಾದಲ್ಲಿ ನಮ್ಮ ಹೆಂಡತಿ ಮಗು ಸಣ್ಣದೇ ಇತ್ತು. ಅವಾಗ ಯಾರು ಸಪೋರ್ಟ್ ಆಗಿ ಯಾರು ಇರಲಿಲ್ಲ. ಕೆಲವು ರಾಜಕೀಯ ವ್ಯಕ್ತಿಗಳನ್ನು ಅವರು ಸಂಪರ್ಕ ಮಾಡಿ ಅವರೆಲ್ಲ ಬಂದರು, ಹರೀಶ್ ಬಂಗೇರ್ನ ಆದಷ್ಟು ಬೇಗ ಬಿಡುಗಡೆ ಮಾಡಿಸ್ಕೊಂಡು ಬರಬೇಕು ಅಂತೇಳಿ.
ಅದು ತುಂಬ ಡಿಲೇ ಆಯಿತು. ಯಾಕಂದರೆ ಅಲ್ಲಿನ ಕಾನೂನು ಪ್ರಕಾರ ಅಷ್ಟು ಬೇಗ ಬರಲಿಕ್ಕೆ ಆಗೋದಿಲ್ಲ. ಇಲ್ಲಿಂದ ಕರೆಕ್ಟ್ ದಾಖಲೆ ಹೋದ್ರೆ ಮಾತ್ರ ಬರಲಿಕ್ಕಾಗತ್ತೆ. ಆದರೆ ಇಲ್ಲಿ ಕೆಲವು ರಾಜ್ಯ ವ್ಯಕ್ತಿಗಳು ಅವ್ರನ್ನ ನಮ್ಮ ಹೆಂಡತಿ ನಮ್ಮ ಸ್ನೇಹಿತರೆಲ್ಲ ಸಂಪರ್ಕ ಮಾಡಿದರು. ಇದು ತುಂಬ ಕಷ್ಟಕರವಾದ್ದು. ಇಲ್ಲಿ ಸ್ವಲ್ಪ ಫಾಸ್ಟ್ ಮಾಡಿದರೆ ಮಾತ್ರ ನಾವು ಬೇಗ ಬರಲಿಕ್ಕೆ ಸಾಧ್ಯ ಅಂತೇಳಿ. ಇವರಿಗೆ ದಾಖಲೆ ಕರೆಕ್ಟ್ ಸರಿಯಾದ ರೀತಿಯಲ್ಲಿ ಇದ್ದರೆ ಬೇಗ ಕಳಿಸ್ತಾರೆ. ದಾಖಲೆ ಸರಿಯಾಗಿ ಇಲ್ಲದೆ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ ಅವ್ರನ್ನ ಬಿಡುಗಡೆ ಮಾಡಲಿಕ್ಕೆ. ಜೈಲಲ್ಲಿರುವಾಗ ಫಸ್ಟ್ ಸ್ಟಾರ್ಟಿಂಗ್ ನಂದು 7 ತಿಂಗಳು ಒಂದು ಸಿಂಗಲ್ ರೂಮಲ್ಲಿ ಇಟ್ಟಿದ್ರು. ಅಲ್ಲಿ ಏನಿಲ್ಲ, ಟಿ ವಿ ಇಲ್ಲ, ಗಡಿಯಾರಿಲ್ಲ, ಫುಲ್ ಅಷ್ಟು ಸ್ಟ್ರಿಕ್ಟಲ್ಲಿ ಇಟ್ಟಿದ್ರು ನಮ್ಮ. ಆವಾಗ ನಮ್ಮ ಮನಸ್ಥಿತಿ ತುಂಬ ಬದಲಾಗ್ತಾಯಿತ್ತು. ಯಾಕೆ ಒಬ್ಬ ವ್ಯಕ್ತಿ 7 ತಿಂಗಳು ಒಂದು ರೂಮಲ್ಲಿ ಕೂತ್ಕೊಳ್ಬೇಕಿದ್ರೆ ಮಾನಸಿಕ ಆಗ್ತಾ ಏನೇನೆಲ್ಲ ಆಲೋಚನೆ ಬರುತ್ತೆ. ಒಂದು ಕಡೆ ನಮ್ಮ ಇಲ್ಲಿ ಹೆಂಡತಿ ಮಕ್ಕಳದ ಬಗ್ಗೆ ಚಿಂತೆ ಆಗ್ತಾಯಿತ್ತು. ಯಾಕೆ ಅವರಿಗೆ ನಾನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ಸಪೋರ್ಟಾಗಿ ನಾನೇ ನಿಂತ್ಕೊಂಡಿದ್ದೆ. ತುಂಬ ಫೀಲ್ ಆಗ್ತಾಯಿತ್ತು, ನಾನು ಇಲ್ಲಿಂದ ಹೇಗೆ ಹೋಗೋದು, ನನ್ನ ಹೇಗೆ ಬಿಡಿಸ್ತಾರೆ ಅಂತೇಳಿ ತುಂಬ ಫೀಲ್ ಆಗ್ತಾಯಿತ್ತು. ನಾನು 2 ಮಂತಲ್ಲಿ ನನ್ನ ಜೀವನ ಅಲ್ಲಿ ಹೋಗುತ್ತೆ ಅಂತೇಳಿ ನಾನು ಅಲ್ಲಿಗೆ ಆಸೆ ಬಿಟ್ಟಿದ್ದೆ. ಜಯಪ್ರಕಾಶ್ ಸರ್ ನಂಗೆ ಹೆಲ್ಪ್ ಮಾಡ್ತಾಯಿದ್ರು ಅಂತೇಳಿ. ಆವಾಗ ನನಗೊಂದು ಖುಷಿ ತಂತು. ಯಾಕಂತ ಹೇಳಿದ್ರೆ ನನ್ನ ಜೊತೆ ಯಾರು ಕೈ ಬಿಡಲಿಲ್ಲ, ಆಗಲ್ಲ ಅಂತ ಹೇಳಿಲ್ಲ. ಅವರು ಬಂದರು, ಮಾತಾಡಿದರು. ಆಮೇಲೆ ನಮ್ಮ ಮನೆಗೆ ಬಂದು ನಮ್ಮ ಹೆಂಡತಿ ಜೊತೆ ಮಾತಾಡಿದರು. ಜಯಪ್ರಕಾಶ್ ಸರ್ ಸ್ವಲ್ಪ ಧೈರ್ಯ ಕೊಟ್ಟರು. ಆಮೇಲೆ ಜಯಪ್ರಕಾಶ್ ಸರ್ ಇಲ್ಲಿಂದ ಕೆಲವು ಅಧಿಕಾರಿಗಳನ್ನೆಲ್ಲ ಮಾತಾಡಿದರು, ಅದು ಕೇಸ್ ಏನಾಗಿದೆ, ಏನಾಗ್ತಾ ಇದೆ ಅಂತೇಳಿ. ಆಮೇಲೆ ಜಯಪ್ರಕಾಶ್ ಸರ್ ಅಲ್ಲಿ ಡೈರೆಕ್ಟ್ ಇಂಡಿಯನ್ ಎಂಬಸಿ ಥ್ರೂ ಮಾತಾಡಿದರು. ಯಾಕಂತ ಹೇಳಿದರೆ ಎಂಬಸಿ ಏನು ಏನು ಎಲ್ಲ ಡೀಟೇಲ್ ಅವರೇ ಕೊಡೋದಲ್ಲ. ಆಮೇಲೆ ಜಯಪ್ರಕಾಶ್ ಸರ್ ಅವ್ರು ಮಾತಾಡಿದಾಗ ಅವರು ಹೇಳಿದರು, ನಿಮ್ಗೆ ಸರಿಯಾದ ದಾಖಲೆ ಇಲ್ಲಿ ಬಿಡುಗಡೆ ಮಾಡಲಿಕ್ಕೆ ಆಗೋದಿಲ್ಲ. ಆದಷ್ಟು ಇಂಡಿಯಾದಿಂದ ನಿಮಗೆ ಎಷ್ಟು ದಾಖಲೆ ಕೊಡಲಿಕ್ಕಾಗತ್ತೆ, ಅವ್ನು ನಿರಪರಾಧಿ ಅಂತೇಳಿ ಅಷ್ಟು ದಾಖಲೆ ಕಳಿಸಿ ಅಂತ ಹೇಳಿದರು. ಆವಾಗ ಜಯಪ್ರಕಾಶ್ ಸರ್ ಎಲ್ಲ ಅಧಿಕಾರಿಗಳ ಜೊತೆ ಮಾತಾಡಿ ಇಲ್ಲಿಂದ ಇಂಡಿಯನ್ ಎಂಬಸಿ ಇಲ್ಲಿ ಡೆಲ್ಲಿಯಲ್ಲಿ ಅಲ್ಲಿ ಮಾತಾಡಿದರು. ಒಬ್ಬ ವ್ಯಕ್ತಿ ಬಗ್ಗೆ ನಾವು ಈಗ ಅವ್ರ ಪಕ್ಷ ಅಂತ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಅವರು ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ದರು. ಅವ್ರ ಹತ್ರ ಏನೂ ಇಲ್ಲ, ಯಾಕಂದರೆ ಅವ್ರದ್ದು ಅಧ್ಯಕ್ಷರಷ್ಟೇ ಬಿಟ್ಟರೆ ಅವ್ರ ಹತ್ರ ಏನು ಅಧಿಕಾರ ಅಂದಿಲ್ಲಲ್ಲ. ಆದರೂ ಅವರು ನಿಂತ್ರಲ್ಲ, ಅದು ನಾನು ಮೆಚ್ಚಲೇಬೇಕು ನಾವು ಅವ್ರಿಗೆ. ಕೆಲವು ವ್ಯಕ್ತಿಗಳು ಹೇಳ್ಬೋದು, ಈಗ ಇವತ್ತು ಬರ್ತಾರೆ, ಭರವಸೆ ಕೊಡ್ತಾರೆ, ನಾನು ಮಾಡ್ತೀನಿ ಅಂತ, ಆಯಿತು, ಒಂದು ವಾರ ಒಂದು ತಿಂಗಳು ಮಾಡ್ತಿದ್ರು. ಆದರೆ ಜಯಪ್ರಕಾಶ್ ಸರ್ ನಮ್ಮ ಹೆಂಡತಿ ಎಷ್ಟೊತ್ತಿಗೆ ಕಾಲ್ ಮಾಡಿದರು, ಅದಕ್ಕೆ ಅವ್ರು ಆನ್ಸರ್ ಮಾಡ್ತಾಯಿದ್ರು. ಅಧಿಕಾರಿಗಳ ಜೊತೆ ಮತ್ತೆ ಮಾತಾಡಿ ಅವರಿಗೆ ಸ್ಟ್ರಿಕ್ಟ್ ಮಾಡ್ತಾಯಿದ್ರು, ನೀವು ಯಾಕೆ ಲೇಟ್ ಮಾಡ್ತಿದ್ರು ಅಂತೇಳಿ. ಹರೀಶ್ ಬಂಗೇರ್ ಆದಷ್ಟು ಬೇಗ ಬರಬೇಕು, ಅವನ ಹೆಂಡತಿ ಮಕ್ಕಳಿಗೆ ಆಧಾರ ಆಗಬೇಕು. ಅವನು ತುಂಬ ಕಷ್ಟದಲ್ಲಿದೆ. ಮೊದಲಿಂದ ಕೊನೆ ತನಕ ಅವರು ಸಹಾಯಕ್ಕಾಗಿ ನಿಂತರು. ಅವರು ಎಲ್ಲರೂ ಸಹಾಯ ಮಾಡಿದರು, ಯಾರು ಮಾಡಲಿಲ್ಲ ಅಂತ ಹೇಳಲ್ಲ. ಆದರೆ ಜಯಪ್ರಕಾಶ್ ಅವ್ರು ನಾವು ಯಾವತ್ತೂ ಮರೀಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ನನ್ನ ಹೆಂಡತಿ ಮಕ್ಕಳನ್ನ ಕೈ ಬಿಡಲಿಲ್ಲ ಅವ್ರು ಲಾಸ್ಟ್ ಕೊನೆ ತನಕ. ಅದೇ ನನಗೆ ಖುಷಿಯಾಗಿದೆ. ಇವತ್ತು ನಾನು ಇಲ್ಲಿದ್ದು ಮಾತಾಡ್ತಾ ಇದ್ದೆ. ನಾನು ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ನನಗೆ ಸಾಕಾಗೋದಿಲ್ಲ. ಹಂಗಾಗಿ ಅವರು ನಿಂತರಲ್ಲ, ಅದೇ ತುಂಬ ಖುಷಿ. ನಮ್ಮದೇ ಪಾರ್ಟಿ ಪಕ್ಷ ಸಿದ್ಧಾಂತ ಬೇರೆ ಇದೆ. ಆದರೆ ಜಯಪ್ರಕಾಶ್ ಸಿದ್ಧಾಂತ ಇದೆಯಲ್ಲ, ಒಬ್ಬ ವ್ಯಕ್ತಿಗೆ ಸಹಾಯ ಮಾಡೋ ಸಿದ್ಧಾಂತ. ಅವರು ಯಾರಿಗೂ ಸಹಾಯ ಕೇಳಿದ್ರು ಇಲ್ಲ ಅಂತ ಹೇಳಿದ್ದು ಜಾಯಮಾನ ಇಲ್ಲ ಅನ್ಸುತ್ತೆ. ಅವರು ತುಂಬ ಜನಕ್ಕೆ ಕಷ್ಟಕಾಲದಲ್ಲಿ ಹೆಲ್ಪ್ ಮಾಡಿದರು ಅವರು. ಇವತ್ತು ನಾವು ಬಾಳಿ ಬದುಕಬೇಕಿದ್ರು ಒಂದು ಕಾರಣ ಜಯಪ್ರಕಾಶ್ ಸರ್ ಅಂತ ಹೇಳ್ಬೋದು. ನಾನು ವಿನಯ್ ಕುಮಾರ್ ಕಬ್ಯಾಡಿ. ನಾನು ಮೂಲತಃ ಉಡುಪಿಯವನಾಗಿದ್ದರೂ ಸಾಲಿಗ್ರಾಮ ಮೂಲದಲ್ಲಿ ಇರುವವನು. ನಾನು ತನ್ನ ಯೌವನ ಕಾಲದಲ್ಲಿ ಜಯಪ್ರಕಾಶ್ ಹೆಗಡೆಯವರು ಜನತಾ ದಳದಿಂದ ಸ್ಪರ್ಧಿಸ್ತಾ ಇದ್ರು. ಆವಾಗ ಆ ವ್ಯಕ್ತಿಯನ್ನು ನೋಡಿ ಈ ಒಂದು ಪರಿಸರಕ್ಕೆ ಆ ವ್ಯಕ್ತಿ ಏನೋ ಒಂದು ನ್ಯಾಯವನ್ನು ಒದಗಿಸ್ತಾರೆ ಅನ್ನತಕ್ಕಂಥ ಒಂದು ಮನಸ್ಸಿಗೆ ಆ ವಿಚಾರ ಬಂತು. ನಿಧಾನವಾಗಿ ಆಕರ್ಷಿತ ಇದ್ದಾಗೆ ನಾನು ಕೂಡ ಒಂದು ರೋಟರಿ ಸಂಸ್ಥೆಯಲ್ಲೆಲ್ಲ ಕೆಲಸ ಮಾಡುವುದನ್ನು ನೋಡಿ ಹೆಗಡೆಯವರು ನನ್ನನ್ನು ಗುರುತಿಸಿ, ನೀವು ಒಂದು ವೇಳೆ ರಾಜಕೀಯಕ್ಕೆ ಬಂದರೆ ಹೇಗೆ ಅಂತ ನಮ್ಮನ್ನು ಪ್ರಶ್ನಿಸಿದ್ರು. ಆವಾಗ ನಾವು ಕೂಡ ರಾಜಕೀಯಕ್ಕೇನು ಮನಸ್ಸಿಲ್ಲದಿದ್ದರೂ ಕೂಡ ಅವರ ಒತ್ತಾಯದ ಮೇರೆಗೆ ರಾಜಕೀಯಕ್ಕೆ ಸೇರಿತ್ತು. ಬಂದ ಮೇಲೆ ಅನ್ನಿಸಿತು, ರಾಜಕೀಯ ಅನ್ನುವಂಥದ್ದು ಕೇವಲ ಹಣ ಮಾಡಲಿಕ್ಕಿರ್ತಕ್ಕಂಥ ವ್ಯವಸ್ಥೆ ಅಲ್ಲ, ಅದೊಂದು
ಜನರಿಗೆ, ಸಮಾಜಕ್ಕೆ ಒಳಿತನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆ ಅನ್ನೋದನ್ನು ಅವರು ಕಲಿಸಿಕೊಟ್ರು. ಹೆಗಡೆಯವರು ಈ ರೀತಿ ಪರಿಚಯ ಆದ ನಮಗೆ ಹೆಗಡೆಯವರ ಮೌಲ್ಯಾಧಾರಿತ ರಾಜಕಾರಣ ಅಂತ ಏನು ಇದೆ, ಅದರಲ್ಲಿ ಸಿಹಿ ಏನಿದೆ ಅಂತ ಹೇಳುವುದು ಕ್ರಮೇಣ ಅವರ ಒಡನಾಟದೊಂದಿಗೆ ತುಂಬ ಗೊತ್ತಾಯಿತು ನಮಗೆ. ನಾನು ಒಂದು ಹಲವಾರು ವಿಚಾರಗಳಲ್ಲಿ ಅವರನ್ನು ಗಮನಿಸಿದ ವಿಚಾರಗಳು ಏನಂತ ಹೇಳಿದರೆ, ರಾಜಕೀಯ ವ್ಯವಸ್ಥೆಯಲ್ಲಿ, ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಮಾತನಾಡುವುದು ಹೇಗೆ, ಅಥವಾ ಅಧಿಕಾರಿ ವರ್ಗಗಳ ಥರ ಮಾತನಾಡುವುದು ಹೇಗೆ, ಸಂಪರ್ಕಿಸುವುದು ಹೇಗೆ ಅನ್ನುವುದನ್ನು ಅವರಿಂದ ತುಂಬ ಕಲಿತಿದ್ದೇನೆ. ಇವತ್ತಿನವರೆಗೂ ಅವರು ಯಾವುದೇ ಸಂದರ್ಭದಲ್ಲಿ ಒಂದು ಅಪಶಬ್ದವನ್ನು ಅವರ ಬಾಯಲ್ಲಿ ಬಂದದ್ದಿಲ್ಲ. ಹೆಚ್ಚಾಗಿ ರಾಜಕಾರಣಿಗಳೆಲ್ಲ ಕೆಟ್ಟ ಭಾಷೆಗಳನ್ನು ಬಳಸುವುದನ್ನು, ಅಂದರೆ ಖಾಸಗಿಯಾಗಿ ಕೂಡ ಬಳಸ್ತಾರೆ. ಆದರೆ ಇವರು ಯಾವ ಸಂದರ್ಭದಲ್ಲೂ ಒಂದು ಕೆಟ್ಟ ಶಬ್ದವನ್ನು ಆಡಿದ್ದು ನನಗೆ ಅಂತೂ ಗೊತ್ತಿಲ್ಲ, ಬೇರೆಯವರಿಗೂ ಗೊತ್ತಿರಲಿಕ್ಕೂ ಸಾಧ್ಯ ಇಲ್ಲ. ಎರಡನೇದಾಗಿ, ಸುಮ್ಮನೆ ರಾಜಕೀಯಕ್ಕೋಸ್ಕರವಾಗಿ ನಾನು ಅದು ಮಾಡಿಕೊಡ್ತೇನೆ, ಇದು ಮಾಡಿಕೊಡ್ತೇನೆ ಅಂಥೇಳಿ ಜನರನ್ನ ಮೋಸ ಮಾಡಿ ಎಲ್ಲಿಯೂ ಅವರು ಮತಗಳನ್ನು ತೆಗೆದುಕೊಂಡದ್ದಿಲ್ಲ. ಇವತ್ತಿನವರೆಗೆ ಹೆಗಡೆ ಅಂತ ಹೇಳುವ ಒಬ್ಬ ಸಂಪೂರ್ಣ ವ್ಯಕ್ತಿತ್ವ ಅನ್ನುವುದು ಜನಕ್ಕೆ ಇವತ್ತಿನವರೆಗೂ ಖುಷಿಯಾದದ್ದು. ಯಾಕೆ ಅಂತ ಹೇಳಿದರೆ, 40 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಚುಕ್ಕೆ ಅವರಲ್ಲಿ ಇಲ್ಲ ಅಂತ ಹೇಳುವುದು ನನಗೆ ಹೆಮ್ಮೆಯ ವಿಚಾರ ಅನ್ನಿಸ್ತದೆ. ಮತ್ತೆ ಸಾಧನೆಗಳ ಬಗ್ಗೆ ಎಲ್ಲ ಕಡೆಯಲ್ಲೂ ಬರ್ತದೆ, ಆದರೆ ಸಾಧನೆಗೆ ಬೇಕಾಗಿರ್ತಕ್ಕಂಥ ಒಂದು ತಾಳ್ಮೆ ಅಥವಾ ಅದರ ಸಂಪೂರ್ಣತೆಗೆ ಬೇಕಾಗಿರ್ತಕ್ಕಂಥ ತುಂಬ ವಿಚಾರಗಳು ಅವರಲ್ಲಿ ಅಡಕವಾಗಿರುವುದು ತುಂಬ ಖುಷಿ ಕೊಟ್ಟಿರ್ತಕ್ಕಂಥ ವಿಚಾರ. ಹೆಗಡೆ ಅಂತ ಹೇಳುವಂಥದ್ದು ಒಬ್ಬ ವ್ಯಕ್ತಿ ಅಂತ ನನಗೆ ಅನಿಸುವುದಿಲ್ಲ, ಅದೊಂದು ಸಂಪೂರ್ಣವಾಗಿರ್ತಕ್ಕಂಥ ಶಕ್ತಿ. ಮತ್ತೆ ಹೆಗಡೆಗೆ ಎಲ್ಲ ಸಮಾನತೆಯಿಂದ ನೋಡಬೇಕಾಗಿರ್ತಕ್ಕಂಥ ಒಂದು ವಿಚಾರ ಅವರ ಹತ್ರ ಬಂದಾಗ ಅವರು ಯಾರಿಗೂ ತಾರತಮ್ಯ ಮಾಡಿದ್ದಿಲ್ಲ. ಸುದೀರ್ಘವಾದ ಒಂದು ರಾಜಕೀಯ ಜೀವನದಲ್ಲಿ ತುಂಬ ಫ್ರೆಂಡ್ಶಿಪ್ಪಿಗೆ ಬೆಲೆ ಕೊಟ್ಟಂಥ ವ್ಯಕ್ತಿ, ಮತ್ತೆ ಯಾವತ್ತೂ ಅವರನ್ನು ಕಳ್ಕೊಳ್ಬಾರ್ದು ಅನ್ನತಕ್ಕಂಥ ಮನೋಭಾವನೆ ಒಮ್ಮೆ ಅವರನ್ನು ಭೇಟಿಯಾದ ತಕ್ಷಣ ಪ್ರತಿಯೊಬ್ಬರಿಗೂ ಅನ್ನಿಸಬೇಕಾದಂಥ ವಿಚಾರ ಅಂತ ನಾನು ತಿಳ್ಕೊಂಡಿದ್ದೇನೆ. ನನ್ನ ಜೀವನದಲ್ಲಿ ಆದ ಇನ್ನೊಂದು ಘಟನೆಯು ಕೂಡ ನನಗೆ ಹೆಗಡೆ ಆತ್ಮೀಯರನ್ನಾಗಿಸಿತು. ನಾನು ಆಗ ಕೌನ್ಸಿಲರ್ ಆಗಿದ್ದೆ. 1 ವರ್ಷಗಳ ನಂತರ ಒಂದು ಸಣ್ಣ ಸಭೆ ಇತ್ತು. ಸಭೆಯಲ್ಲಿ ನಾನು ಮತ್ತು ಹೆಗಡೆಯವರು ಒಟ್ಟಿಗೆ ಕೂತಿದ್ದೆವು. ಆ ಕೂತಿದ್ದಾಗ ನಮ್ಮ ಮನೆಯಿಂದ ನನಗೆ ಒಂದು ಫೋನ್ ಬರ್ತದೆ, ನನ್ನ ತಂದೆ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದಿದ್ದಾರೆ ಅಂತ. ಇಮಿಡಿಯೇಟ್ ಆಗಿ ನಾನು ಮನೆಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂತು. ಮನೆಗೆ ಹೋದಾಗ ತಂದೆಯ ಮರಣ ವಾರ್ತೆ ನನಗೆ ತಿಳಿದು ಬಂತು. ನಾನು ಎದ್ದು ಹೋದ ತಕ್ಷಣ 2 ಮಿನಿಟ್ನಲ್ಲಿ ನನ್ನ ಹಿಂದೆ ಹೆಗಡೆಯವರು ಬಂದಿದ್ರು. ಅವತ್ತು ಬಂದು ಆ ಸಂದರ್ಭದಲ್ಲಿ ಒಂದು ತಂದೆಯನ್ನ ಕಳೆದುಕೊಂಡ ತಕ್ಷಣ ಈ ಯೌವನದಲ್ಲಿ ಕಳೆದುಕೊಂಡಾಗ ಏನಾಗ್ತದೆ ಅಂತ ಹೇಳಿದ್ರೆ, ಮಾರಲಿ ನಾವು ತುಂಬ ಕುಗ್ಗಿ ಬಿಡ್ತೇವೆ. ಆಗ ಹೆಗಡೆ ನನ್ನ ಒಟ್ಟಿಗೆ ಬಂದವರು, ಆ ದಿವಸ ಅವರ ಮಗನ ಒಂದು ದೊಡ್ಡ ಕ್ರಿಕೆಟ್ ಮ್ಯಾಚ್ ಇತ್ತು ಶಿವಮೊಗ್ಗದಲ್ಲಿ ಮಾರನೇ ದಿವಸ. ಅದು ಆ ಜೀವನದಲ್ಲಿ ಅವರಿಗೂ ಕೂಡ ಒಂದು ಪ್ರಮುಖ ಘಟ್ಟ ಆಗಿತ್ತು. ಅದನ್ನೆಲ್ಲ ಲೆಕ್ಕಿಸದೆ ನನ್ನ ಜೊತೆಗೆ 3 ಗಂಟೆಗೆ ಬಂದವರು 8:15 ಗಂಟೆ ನನ್ನ ತಂದೆಯ ಚಿತಾಭಸ್ಮ ಆಗುವವರೆಗೆ ನನಗೆ ಕೊಟ್ಟಿರ್ತಕ್ಕಂಥ ಮಾರಲ್ ಕರೇಜ್ ಏನಿದೆ, ಯಾವ ಸಹಾಯವನ್ನು ಅವರಲ್ಲಿ ನಿರೀಕ್ಷಿಸಲಿಲ್ಲ. ಆದರೆ ಯಾವಾಗ ದುಃಖಕ್ಕೆ ಒಬ್ಬ ವ್ಯಕ್ತಿ ಇರ್ತಾನೆ, ಆ ಸಂದರ್ಭದಲ್ಲಿ ನಾನು ನಿನ್ನ ಜೊತೆಗೆ ಇದ್ದೇನೆ ಅನ್ನುವ ಒಂದು ಭರವಸೆಯನ್ನು ಕೊಟ್ಟಿರ್ತಕ್ಕಂಥ ಆ ವ್ಯಕ್ತಿತ್ವವನ್ನು ನಿಜವಾಗಿ ಹೇಳಲಿಕ್ಕೆ ಅದು ಅಸಾಧ್ಯವಾಗಿರ್ತಕ್ಕಂಥದ್ದು. ಹೀಗೆ ನನ್ನಂತಹ ಎಷ್ಟೋ ವ್ಯಕ್ತಿಗಳ ಜೊತೆಗೆ ಅವರ ಒಂದು ಮಾನವೀಯ ಸಂಬಂಧವನ್ನು ಬೆಸೆದುಕೊಂಡಿರತಕ್ಕಂಥದ್ದು ನಾನು ತುಂಬ ಕಡೆ ನೋಡಿದ್ದೇನೆ. ನಾನಂತೂ ಜೀವನದಲ್ಲಿ ಅವರ ಒಂದು ಆ ವ್ಯಕ್ತಿತ್ವ ಅನ್ನುವುದಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಕೂಡ. ಮತ್ತೆ ಅದೊಂದು ಸಾಧನೆಗೆ ಬೇಕಾಗಿರತಕ್ಕಂಥ, ಇಡೀ ಸಮಾಜಕ್ಕೆ ಸಾಧನೆಗೆ ಬೇಕಾಗಿ ಒಂದು ಮೂಲ ಪ್ರತಿಮೆ ಅಂದ್ರೆ ಜಯಪ್ರಕಾಶ್ ಹೆಗಡೆ ಅಂತ ಭಾವಿಸ್ತೇನೆ. ಜಗವನ್ನೇ ಅಂಗೈಲಿ ನೋಡಿ ಜನಮನದ ಈ ಜೀವನಾಡಿ